ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ರವರೇ, ನಿಮಗೆ KDP ಸಭೆಯಲ್ಲಿ ಆರೋಗ್ಯಕರವಾದಂತಹ ಚರ್ಚೆಗಳನ್ನು ಜಿಲ್ಲೆಯ ರೈತರ, ಕೂಲಿ ಕಾರ್ಮಿಕರ, ಮಹಿಳೆಯರ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡುವುದನ್ನು ಬಿಟ್ಟು ಅನಾರೋಗ್ಯಕರವಾದ ಚರ್ಚೆಗಳನ್ನು ಮಾಡಿಕೊಳ್ಳುವ ಮುಖಾಂತರ ಕಾಲಹರಣ ಮಾಡಿ ನೆಪ ಮಾತ್ರಕ್ಕೆ KDP ಸಭೆಯನ್ನು ನಡೆಸುವಂತಹ ಇದು ಬೇಕಾಗಿತ್ತಾ? ಯಾವ ಪುರುಷಾರ್ಥಕ್ಕಾಗಿ ನೀವು KDP ಸಭೆಯನ್ನು ನಡೆಸ್ತಾರೋ ಗೊತ್ತಿಲ್ಲ. ಒಂದು ಸರಿ ನೋಡಿದರೆ ಅಬಕಾರಿ ಅಂತ ಹೇಳ್ತೀರಾ, ಇನ್ನೊಂದು ಸರಿ ನೋಡಿದರೆ ಕೂಡ ಅಂತ ಹೇಳ್ತೀರಾ, ಇನ್ನೊಂದು ಸರಿ ನೋಡಿದರೆ RTO ಅಂತ ಹೇಳ್ತೀರಾ. ಇವು ಮಾತ್ರ ಗಮನಕ್ಕೆ ಬರ್ತದೆ. ಆದರೆ ಅದು ಒಂದೇ ಒಂದು ಸಭೆಗೆ ಮಾತ್ರ ಸೀಮಿತ ಆಗಿಬಿಟ್ಟು ಅದನ್ನು ಮರ್ತೋಗ್ಬಿಡ್ತೀರಾ. ನಿನ್ನೆ ನಡೆದಂಥ KDP ಸಭೆಯಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ಗಳಿರ್ಬೋದು, ರೈತರನ್ನು ಬಲಿ ತೆಗೆದುಕೊಳ್ಳುತ್ತಿರುವಂಥ ನಕಲಿ ಬಿತ್ತನೆ ಬೀಜ, ಕೀಟನಾಶಕಗಳಿರ್ಬೋದು, ಹದಗೆಟ್ಟಿರುವ ಒಂದು ಜಿಲ್ಲಾಡಳಿತ ಇರ್ಬೋದು, ಸರ್ಕಾರಿ ಕಚೇರಿಗಳ ಒಂದು ಸಿಬ್ಬಂದಿ ಕೊರತೆ ಇರ್ಬೋದು, ಅದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಲು ಸಂಬಂಧಪಟ್ಟ DC ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಂದ ವರದಿ ತೆಗೆದುಕೊಂಡು ಅದನ್ನ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ನೀವು ಯಾವುದೋ ಒಬ್ಬ FD ಅಧಿಕಾರಿಗಳನ್ನು ನೀವು ಗುಲ್ಬರ್ಗಾಗೆ ಹಾಕಿ, ಬೀದರ್ಗೆ ಹಾಕಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದೇ ಸಭೆಯಲ್ಲಿ ನೀವು ಆದೇಶ ಮಾಡ್ತೀರಾ. ಆದರೆ ನಿಮ್ಮ ಕಣ್ಣಿಗೆ ಏನು ಇವತ್ತು ಕುಂಟೆಯಲ್ಲಿರುವ ಮೀನುಗಳು ಮಾತ್ರ ಕಾಣಿಸ್ತಾ ಇದೆ, ಆದರೆ ಸಮುದ್ರದಲ್ಲಿರುವಂತಹ ತಿಮಿಂಗಲಗಳು ಕಾಣಿಸ್ತಾ ಇಲ್ವಾ? ಇವತ್ತು KGF ವ್ಯಾಪ್ತಿಯಲ್ಲಿ 523 ಎಕರೆ ಗೋಮಾಳ ಜಮೀನನ್ನು 223 ಹೊರ ರಾಜ್ಯದ ಆಂಧ್ರ ಮತ್ತು ತಮಿಳುನಾಡಿನವರಿಗೆ ಅನರ್ಹ ಒಂದು ಫಲಾನುಭವಿಗಳಿಗೆ ಸ್ಥಳೀಯ ರೈತರ ಹೆಸರಿನಲ್ಲಿ ದಾಖಲೆಗಳು, ಆಧಾರ್ ಮತ್ತು ವಂಶವೃಕ್ಷ ಹಾಗೂ ಈ ರೇಷನ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ, ನೂರಾರು ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ಮಂಜೂರು ಮಾಡುವ ಈ ಪ್ರಕರಣವನ್ನು ಗಂಭೀರವಾಗಿ ಕಣ್ಗಣಿಸಿಲ್ಲ. ನಿಮ್ಮ ಗಮನಕ್ಕಿಲ್ವಾ? ಅಲ್ಲ, ಇದೇ ಇಲ್ವಾ? ನೀವೇ ಹೇಳಿ. ಅದನ್ನು ಬಿಟ್ಟು RTO ಹಿಡಿದಿದ್ದೀರಾ, ಇಲ್ಲ ಸಣ್ಣ ಅಧಿಕಾರಿಗಳಿದ್ದೀರಾ. ಇದೇ ಒಂದು ಅಬಕಾರಿ ಇಲಾಖೆ ಮೇಲೆ ಸುಮಾರು 6 ತಿಂಗಳ ಹಿಂಚೆ ನೀವು ಮಾಡಿದ ಆರೋಪ ಎಲ್ಲೂ ಹೋಯಿತು? ಅದು ಅಲ್ಲಿಗೆ ಹೊರಟೋಯ್ತಾ? ಅದನ್ನಲ್ಲೇ ಮುಚ್ಚಾಕಿದ್ರಾ? ಯಾವುದೋ ಒಂದು KDP ಸಭೆಗೆ ಬರ್ತೀರಾ, ಯಾವುದೋ ಒಂದು 2 ವಿಷಯ ಮಾಡ್ಕೊತೀರಾ, ಅದನ್ನು ಚರ್ಚೆ ಮಾಡಿಬಿಟ್ಟು ಅದು ಇಡೀ ಮಾಧ್ಯಮ ಮತ್ತು ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಬಿಟ್ಟು ಹೊರಟೋಗ್ತೀರಾ. ಆದರೆ ಇವತ್ತು APMC ಜಾಗ ಇಲ್ಲ, ರೈತರು ಪರದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಧ್ವನಿ ಎತ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚಾಗಿದೆ, ಅದ್ರ ಬಗ್ಗೆ ನೀವು ಧ್ವನಿ ಬರ್ತಾ ಇಲ್ಲ. 101 ಸಮಸ್ಯೆಗಳಿರುವ ಕೋಲಾರ ಜಿಲ್ಲೆಯನ್ನು ನೀವು ಮರೆತು ಈ ಒಂದು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎತ್ತುವಂತಹ ಈ ಒಂದು ಕಿರಿಯ ಅಧಿಕಾರಿಗಳ ಮೇಲೆ ನೀವು ದರ್ಪ ತೋರಿಸೋದು ಇದು ನ್ಯಾಯಸಮ್ಮತವಲ್ಲ. ಇವತ್ತು ಕೋಲಾರ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಗ್ರಾಮೀಣ ಪ್ರದೇಶದ ಜನರು ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಹೆಜ್ಜೆ ಇಡಬೇಕಾದ್ರೆ ಜೋಬಲ್ಲಿ 1000 ರಿಂದ 10,000 ರೂಪಾಯಿ ಇರಬೇಕು. P ನಂಬರ್ ದುರಸ್ತಿ ಅಂತ ನೆಪ ಹೋಗಿದೆ ಅಂದರೆ ಲಕ್ಷಗಳಿರಬೇಕು. ಅದು ಬಿಟ್ಟರೆ ಈ ಒಂದು ಅಕ್ರಮ ಸಾಗುವಳಿ ಚೀಟಿಗಳ ದಂಧೆ ಯಾವ ರೀತಿ ಇದೆ ಅಂದರೆ, ಸಾಗುವಳಿ ಚೀಟಿ ಕೊಟ್ಟಿರೋದು ಕಂದಾಯ ಅಧಿಕಾರಿಗಳೇ, ದರ್ಖಾಸ್ತು ಕಂಪ್ನಿ ಮುಖಾಂತರನೇ ಅದನ್ನು ಖಾತೆ ಮಾಡಿ ಪಾಣಿ ಎತ್ಕೊಡು ಅಂತೇಳಿ 1 ಎಕರೆಗೆ 2 ರಿಂದ 3 ಲಕ್ಷ ರೂಪಾಯಿ ನಡೀತಾ ಇದೆ. ಕೋಲಾರ ಜಿಲ್ಲೆಯಿಂದ 10,000 ಸಾಗುವಳಿ ಚೀಟಿಗಳ ದಂಧೆ ಇದೆ. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಾ ಇಲ್ಲ. ಅದನ್ನು ಬಿಟ್ಟು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎತ್ತುವಂತೆ ಯಾವುದೋ ಒಬ್ಬ ಪಾರದರ್ಶಕವಾಗಿ ರೈತ ಪರ ಕೆಲಸ ಮಾಡುವ ಅಧಿಕಾರಿಗಳ ಮೇಲೆ ತಮ್ಮ ದರ್ಪವನ್ನು ತೋರಿಸುವ ಮುಖಾಂತರ ತಮ್ಮ ಹುದ್ದೆಗೆ ಒಂದು ಶೋಭೆ ತರುವುದಂತಲ್ಲ. ಈ ಕೂಡಲೇ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಬಿಟ್ಟು KGF ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಭೂ ಹಗರಣವನ್ನು ಸೂಕ್ತ ಅಧಿಕಾರಿಗಳನ್ನು ತನಿಖೆ ನಡೆಸಿ ಅದರಲ್ಲಿ ಭಾಗಿಯಾಗಿರುವ ತಹಸೀಲ್ದಾರ್ ಇರ್ಬೋದು, RI ಯಾರಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ DCC ಬ್ಯಾಂಕ್ ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಕ್ಷೇತ್ರಗಳನ್ನು ಉಳಿಸಿ ಜಿಲ್ಲೆಯ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯನ್ನು ಉಳಿಸಬೇಕು. ಇಲ್ಲವಾದರೆ ಇದೇ ತಿಂಗಳು 26ನೇ ತಾರೀಕು ಗಣರಾಜ್ಯೋತ್ಸವದಂದು ನೀವು ಬಾವುಟ ಹಾರಿಸಲು ಸ್ಟೇಡಿಯಂಗೆ ಏನು ಬರ್ತಾ ಇದ್ದೀರಾ, ಅವತ್ತು ನಾವು ಸಹ ರೈತ ಸಂಘದಿಂದ ಕೋಲಾರ ಜಿಲ್ಲೆಯನ್ನು ಮರೆತಂತಹ ಅಕ್ಷರಸ್ಥರಲ್ಲದೆ ಅನಕ್ಷರಸ್ಥರು ಅಲ್ಲದಂತೆ ಆರೋಗ್ಯಕರವಾದ ಚರ್ಚೆಯನ್ನು ಬಿಟ್ಟು ಅನಾರೋಗ್ಯಕರ ಚರ್ಚೆಯನ್ನು ಮಾಡುವ ತಮ್ಮ ವಿರುದ್ಧ ಗೋ ಬ್ಯಾಕ್ ಸಚಿವರೇ ಅಂತ ಮಾಡುವ ಹೋರಾಟ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.